ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ, ನೀವು ಬಂದ ತಕ್ಷಣ ನಾನು ತೋರಿಸ್ಬಿಡ್ತೀನಿ ಅಂತ SIT ಅಧಿಕಾರಿಗಳನ್ನ ಕರೆದುಕೊಂಡು ಪ್ರತಿನಿತ್ಯ ಹೋಗ್ತಾ ಇದ್ದಂತಹ ಅನಾಮಿಕ ವ್ಯಕ್ತಿ ತೋರಿಸಿದ್ದೇನು ಅಂತ ಕೇಳಿದ್ರೆ ಮಣ್ಣು ಇಲ್ಲ. ಭೂಮಿ ಅಗೆಯೋ ಕೆಲಸವನ್ನ SIT ಅಧಿಕಾರಿಗಳು ಫೈನಲಿ ಕೈ ಬಿಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಇನ್ಮುಂದೆ ಯಾವುದೇ ಉತ್ಖನನ ನಡೆಸದೇ ಇರೋದಕ್ಕೆ SIT ಟೀಮ್ ನಿರ್ಧಾರವನ್ನ ಮಾಡಿದ್ಯಂತೆ. ಸರ್ಕಾರಕ್ಕೆ ತನಿಖಾ ವರದಿಯನ್ನ ಕೊಡೋದಕ್ಕೆ SIT ಅಧಿಕಾರಿಗಳು ತಯಾರಿಯನ್ನ ಅಂತೂ ಇಂತೂ ಮಾಡ್ಕೊಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಇಷ್ಟು ದಿನಗಳ ಪ್ರಹಸನ ನಡೀತಾ ಇತ್ತಲ್ಲ, ಅದು ಅಂತ್ಯ ಆಗುವಂತಹ ಟೈಮ್ ಬಂದಿದೆ. ಅಂತ್ಯ ಆಗಲೇಬೇಕು, ಯಾಕಂದ್ರೆ ಹೆಣ ಸಿಗುತ್ತೆ, ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳ್ತಾ ಇದ್ದವರು ಲಾಸ್ಟಿಗೆ ನೋಡಿದ್ರೆ ಹೆಣಾನೂ ಇಲ್ಲ ನೊಣಾನೂ ಇಲ್ಲ ಅಂದಂಗೆ ಆಗಿದೆ ಪರಿಸ್ಥಿತಿ. ಆಮೇಲೆ SIT ಅಧಿಕಾರಿಗಳ ಪಜಿತಿ ಬೇಡ ಬಿರಿ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾರಾಯಣಗೌಡ, ಅಂತೂ ಇಂತೂ SIT ಅಧಿಕಾರಿಗಳು ತಾವು ಮೋಸ ಹೋದ್ವಿ ಅನ್ನೋ ಕನ್ಕ್ಲೂಷನ್ಗೆ ಬಂದು ಸ್ಟಾಪ್ ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಈ ವ್ಯಕ್ತಿಯ ಪೂರ್ವಾಪರ ಪರಿಶೀಲನೆ ಮಾಡದೆ ಡೈರೆಕ್ಟ್ ಆಗಿ ಉತ್ಖನನ ಕಾರ್ಯಕ್ಕೆ ಮುಂದಾದ್ರು, ಅದು ವ್ಯರ್ಥ ಆಯಿತು. ಕೊನೆ ಪಕ್ಷ ಹೆಣಾನೂ ಇಲ್ಲ, ಒಂದು ನೊಣನೂ ಸಿಗ್ಲಿಲ್ಲ ಅಂತ ಆ ಜಾಗದಲ್ಲಿ. ಖಂಡಿತ ಮಮತಾ, ಅಂದ್ರೆ SIT ಅಧಿಕಾರಿಗಳಿಗೆ ನಾವು ಮೋಸ ಹೋಗ್ತಿದ್ದೀವಿ ಅಂತ ಆರಂಭದ ಯಾವಾಗ 7-8 ದಿನಗಳ ನಂತರ 7-8 ದಿನಗಳ ಅವ್ರು ಯಾವತ್ತು ತನಿಖೆ ಮಾಡಿದ್ರು, ಯಾವತ್ತು ಎಲ್ಲೂ ಏನೂ ಸಿಗಲಿಲ್ಲ, ಅವತ್ತೇ ಅವರಿಗೆ ಅನಿಸಿದೆ. ಆದರೆ ಆ ತನಿಖೆ ನಡೆಸಬೇಕು, ಯಾಕಂದರೆ ಸರ್ಕಾರದಿಂದ ಸೂಚನೆ ಬಂದಿರೋದ್ರಿಂದ, ಕೋರ್ಟ್ ಕೂಡ ಒಂದು ಸೂಚನೆ ನೀಡಿರೋದ್ರಿಂದ ತನಿಖೆ ನಡೆಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕಳೆದ 15 ದಿನದಿಂದನೂ ಕೂಡ ಭೂಮಿಯನ್ನು ಅಗೆಯುವಂಥದ್ದು, ಅನಾಮಿಕ ತೋರ್ಸ್ ಕಡೆ ಎಲ್ಲ ಭೂಮಿಯನ್ನು ಅಗಿತಾ ಇದ್ರು. ಆದರೆ ಇಲ್ಲಿವರೆಗೂ ಅನಾಮಿಕ ಹೇಳಿದ ರೀತಿ ಒಂದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ಸಿಗದಲೇ ಇರೋದ್ರಿಂದ ಕಳೆದ 3-4 ದಿನಗಳಿಂದಲೂ ಕೂಡ ರಾಜ್ಯಾದ್ಯಂತ ಧರ್ಮಸ್ಥಳದ ಭಕ್ತರಾಗ್ಬೋದು ಅಥವಾ ವಿಪಕ್ಷಗಳಾಗ್ಬೋದು ಸರ್ಕಾರದ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಹಾಗಾಗಿ ಈಗ ಅಧಿಕಾರಿಗಳು ಒಂದು ಹಂತಕ್ಕೆ ಬಂದ ಅನ್ನೋ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕೆಂದರೆ 15 ದಿನಗಳಿಂದ ಪ್ರತಿನಿತ್ಯ ಅನಾಮಿಕ ತೋರಿಸಿದ ಜಾಗದಲ್ಲೆಲ್ಲ ಹೋಗಿ ಗುಂಡಿ ಅಗೆಯೋದು, ಮಣ್ಣು ಮುಚ್ಚೋ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳು ನಿನ್ನೆ ಫಸ್ಟ್ ಟೈಮು ಏನು ಮಂಗಳೂರಿನ ಕನ್ಯಾಡಿಯಲ್ಲಿ ನಿನ್ನೆ ಕೂಡ ಸುಮಾರು 8 ಅಡಿಗಳ ಆಳಕ್ಕೆ ಒಂದು ಗುಂಡಿಯನ್ನು ತೋಡಿರುವಂಥದ್ದು. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಂಥ ಸಾಕ್ಷಿ ಸಿಕ್ಕಿಲ್ಲ. ಹಾಗಾಗಿ ಕಳೆದ 15 ದಿನಗಳಿಂದಲೂ ಕೂಡ ಪ್ರತಿನಿತ್ಯ 1, 2, 3 ಜಾಗಗಳಲ್ಲಿ ಗುಂಡಿ ತೋಡಿ ಮಣ್ಣು ಮುಚ್ಚಿದ ಅಧಿಕಾರಿಗಳು ನಿನ್ನೆ ನಡೆದಂಥ ಬೆಳವಣಿಗೆಯಿಂದ ಒಂದು ಹಂತಕ್ಕೆ ಅಂತಂದ್ರೆ ಕನ್ಕ್ಲೂಷನ್ಗೆ ಬಂದ್ರ ಅನ್ನೋ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕೆಂತಂದ್ರೆ ನಿನ್ನೆ ಆ ಸದನದಲ್ಲೂ ಕೂಡ ಅಶೋಕ್ ಅವರು ಮತ್ತೆ ಸುನೀಲ್ ಕುಮಾರ್ ಅವರು ಕೂಡ ಇನ್ನು ಎಷ್ಟು ದಿನಗಳ ಕಾಲ ಆತ ತೋರಿಸಿದಂಥ ಜಾಗಗಳಲ್ಲೆಲ್ಲ ಗುಂಡಿ ಆಗಿತ್ತಾ ಹೋಗ್ತೀರಾ, ಆತನ ಮೇಲೆ ಅನುಮಾನ ಇರುವಂಥದ್ದು. ಹಾಗೆ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಒಂದು ಅವನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಆಗ್ರಹ ಮಾಡಿರುವಂಥದ್ದು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಒಂದು ಪರಂಪರೆಯನ್ನೇ ನಾಶ ಮಾಡುವಂತ ಹುನ್ನಾರ ನಡೆಸ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಂಥದ್ದು ಕೂಡ SIT ಅಧಿಕಾರಿಗಳು ಒಂದು ಹಂತದ ಕನ್ಕ್ಲೂಷನ್ಗೆ ಬಂದಂತೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಇಷ್ಟು ದಿನ ಗುಂಡಿ ತೋಡೋ ಜಾಗದಲ್ಲಿ ಮಾತ್ರ ಆತನ ಕರ್ಕೊಂಡು ಹೋಗ್ತಿದ್ದಂಥ ಅಧಿಕಾರಿಗಳು ನಿನ್ನೆ ಧರ್ಮಸ್ಥಳದಲ್ಲಿ ಆತ ಎಲ್ಲೆಲ್ಲಿ ವಾಸ ಇದ್ದ, ಯಾವ ರೂಮ್ಗಳಲ್ಲಿ ವಾಸ ಇದ್ದ, ಆ ಸ್ಥಳನೂ ಕೂಡ ಸ್ಪಾಟ್ ಮಾಡಿರೋದ್ರಿಂದ ಅಧಿಕಾರಿಗಳು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ.